ಅಕ್ಕಂಗೆ ಕೂಲ್ ಡ್ರಿಂಕ್ಸ್ ಕೊಡಲ್ಲ, ಮಸ್ಕ ಹೊಡಿಬೇಡ ಹೋಗಲು. ಅಣ್ಣ ಬೇಜಾನ್ ಇಂಟೆಲಿಜೆಂಟು ನಿನಗೆ ಗೊತ್ತೇನು, ಜ್ಞಾನಪೀಠ ವೇಟಿಂಗ್ ಅಂತೆ ತಗೊಳ್ಳೋದಿಲ್ವೇನು. ಪ್ರಳಯ ಮೊನ್ನೆ ಮುಂದೂಡಿದ್ನಾನೆ, ಆಗಿದ್ರೆ ಕಾಟ ತಪ್ಪಿತ್ತು ತಾನೆ. ಮುಟ್ಲ ಒಮ್ಮೆ ಆ ಡಿಂಪಲ್ ಕೆನ್ನೆ. ಹೇಳ್ತಾರೆ ಡ್ಯಾಡಿ ಇಟ್ಕೊಂಡು ದೊಣ್ಣೆ, ಇನ್ನೊಂದ್ಸರಿ ಹೇಳು. ಇಟ್ಕೊಂಡು ದೊಣ್ಣೆ. ಅವ್ರ ಹನ್ನೆರಡು ಬಿಡ ಅಂತ ಕಟ್ ಮಾಡಿ ಕಳಿಸ್ತೀವಿ ನಾವು. ಫೋನ್ ಹಚ್ಚಾಕ ಕರೆನ್ಸಿ ಇಲ್ಲ, ಗೃಹಲಕ್ಷ್ಮಿ ರೊಕ್ಕದಾಗ ರೀಚಾರ್ಜ್ ಮಾಡ. ಊಟ ಎತ್ಕೊಂಡ ಬಿಟ್ನಲ್ ಬೇವ ನಾನು. ನನ್ನ ಮೇಲ್ ಕೋಪನಾ? ನೀನ್ ಕೋಪದಲ್ಲೂ ಚೆನ್ನಾಗಿ ಕಾಣಿಸ್ತೀಯ, ನೀನ್ ನಕ್ಕಿದ್ರು ಚೆನ್ನಾಗಿ ಕಾಣಿಸ್ತೀಯ. ಖುಷಿನಲ್ಲೇ ಇದೆ, ಜೋಶಲ್ಲಿ ಎಲ್ಲ ಹೆಣ್ಮಕ್ಳಿಗೆ ಸಪೋರ್ಟಿವ್ ಆಗಿ ಏನಾದ್ರು ಹೇಳಿದ್ರೆ ಏನ್ ಹೇಳ್ತೀರಾ? ಏನಿಲ್ಲ, ಅವರು ನಮ್ಮಂಗೆ ಹೆಣ್ಣು, ಅವ್ರಿಗೂ ಎಲ್ಲರೂ ಸಪೋರ್ಟ್ ಮಾಡಿ. ಸಾರಿ ಸರಿ ನಮ್ಮಂಗೆ ಅವ್ರಿಗೂ ಇದಿರುತ್ತೆ, ಹಕ್ಕಿರುತ್ತೆ, ಸಮಾನತೆ ಹಕ್ಕಿದೆ, ಎಲ್ಲರೂ ಸಪೋರ್ಟ್ ಮಾಡಿ ಅಂತ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಓ ನನ್ನ ಮಲ್ಲಿಗೆ ನೀನು ಹೋಗುವುದೆಲ್ಲಿಗೆ, ನಾನು ತೆರದಳ್ಳಿ ಅಂದ್ರೆ ಮೇವುಂಡಿ ಹತ್ರ ಇರುತ್ತೆ. ಗಿಣಿ ಬಣ್ಣ ಹಸಿರು ನೀನೇ ನನ್ನ ಉಸಿರು ಮರೆಯಬೇಡ್ರಿ ನನ್ನ ಹೆಸರು ಪ್ರಜ್ವಲ್ ಅಂತ ಅಣ್ಣ ಒಂದು ಡೈಲಾಗ್ ಹೊಡೆದಿವಿ. ನಮ್ಮ ಅಣ್ಣವರು ಅವ್ರ ಊರ್ ಮೇಲೆ ಒಂದು ಹೊಡಿಬೇಕಾಯ್ತು, ಆದ್ರೆ ಇನ್ನೊಮ್ಮೆ ಅವ್ರು ಕೂಡಿದಾಗ ಅವ್ರ ಊರಿಗೆ ಹೋದಾಗ ಹೊಡಿತೀವಿ. ಧನ್ಯವಾದಗಳು, ಲೈಕ್ ಕೊಡಿ, ಥ್ಯಾಂಕ್ಸ್, ಫಾಲೋ ಆಗ್ರಿ. Hi fellow Indians, I'm in front of Burj Khalifa as of now, and also right behind me the Emirates, and also there is a Mall of Dubai. Everything is there. ಪ್ರತಾಪ್ ಅವರೇ, ಎಲ್ಗಾದ್ರೂ ಹೋಗಿ ಏನಾದ್ರೂ ಹೇಳಿ, ಕನ್ನಡದಲ್ಲಿ ಹೇಳಿ. ನಾವ್ ಎಲ್ಗೆ ಹೋದ್ರು ಕನ್ನಡನ ಎತ್ತಿ ಒತ್ತಿ ಮೆರೆಸ್ಬೇಕು. ಹಂಗೆ ಏನೋ ಕೇಳ್ಬೇಕು ಅಂತ ಅನ್ಕೊಂಡೆ, ನಿಮ್ ಡ್ರೋನ್ ಅರ್ಧವ ಅಲ್ಲಿ. ಇಂಗ್ಲಿಷು ಮಾತೃಭಾಷೆ ಬಿಟ್ಟವರು ಮೂರು ಬಿಟ್ಟವ್ರಿಗೆ ಮೂರ್ಖರು. ಹಲೋ ಅಣ್ಣ, ಅದೇ ಅಣ್ಣ ಪಿಟ್ಗುಂಡಿ ಕ್ಲೀನ್ ಮಾಡಾರ? ಹ್ಞೂ ಅಣ್ಣ, ಅದೇ ಅಣ್ಣ ಇದು ಫೋನ್ ಮಾಡಿದ್ದೆ, ಕ್ಲೀನ್ ಮಾಡ್ಬೇಕಾಗಿತ್ತು ಅಂತ. ಏನ್ ಬರಕ್ ಹೋಗ್ಬಿಡಿ ಅಣ್ಣ, ಅಲ್ಲೇ ಅವ ಅಕ್ಕ ಬಂದು ಕ್ಲೀನ್ ಮಾಡಿ ಹೋಯ್ತಣ್ಣ ಪಿಟ್ಗುಂಡಿ ಎಲ್ಲನೂ. ಹ್ಞೂ ಅಣ್ಣ, ಬೆಂಗಳೂರಿಂದ ಕರ್ಸಿದ್ದೆ ಅವ ಅಕ್ಕ ಗಂಗಕ್ಕ ಅಂತ. ಆ ಹೋಳಿ ಹಬ್ಬದ ದಿವಸ ಬಂದು ಚೆನ್ನಾಗಿ ಕ್ಲೀನ್ ಮಾಡ್ಬಿಟ್ಟು ಹೋಯ್ತಣ್ಣ. ಆಮೇಲೆ ಅಣ್ಣ ನೀವು ಪ್ರೆಷರು ಏರೆಲ್ಲ ಕೊಟ್ಟು ಕ್ಲೀನ್ ಮಾಡ್ತೀರಾ? ಏನಿಲ್ಲ ಅಣ್ಣ, ಅಕ್ಕ ಚಂಬಲೆ ಮಗದಾಕ್ಬಿಡ್ತು. ಚಂಬಲೆ ಮಗದಾಕಿ ಅಕ್ಕ ಮಕ್ಕ ಗಿಕ್ಕ ನೋಡಲ್ಲ ಅಣ್ಣ, ಮಕ್ಕಳನ್ನೆಲ್ಲ ಉಯ್ಕೊಬಿಡ್ತದೆ. ಹ್ಞೂ ಅಣ್ಣ, ಯಾವ ಫ್ಲೇವರ್ ಇದ್ರು ಏನ್ ಚಿಂತೆ ಇಲ್ಲ ಅಣ್ಣ, ಅಕ್ಕ ಚೆನ್ನಾಗಿ ಕ್ಲೀನ್ ಮಾಡ್ತದೆ. ಹಂಗೆ ಆ ಕಡೆ ಯಾವ ನಿಮ್ ಕಡೆ ಯಾವ್ದು ಆರ್ಡರ್ಗಳಿದ್ರೆ ಹೇಳೋಣ, ಅಕ್ಕಂಗೆ ಹೇಳ್ತೀನಿ. ಆ ವಿಡಿಯೋ ಹಾಕ್ತೀನಿ, ಒಂದ್ಸಲ ಕಳಿಸ್ತೀನಿ ನಿಮ್ಗೆ. ಆ ವಿಡಿಯೋ ಒಂದ್ಸಲ ನೋಡ್ಬಿಟ್ಟು ಹೆಂಗೈತೆ ಅಂತ ಅಲ್ಲಿ ಕಮೆಂಟ್ ಮಾಡ್ಬಿಡಿ. ಏನಣ್ಣ ನೀವು? ಹಾ ಸರಿ ಓಕೆ. ಶಂಕರ್ ನಾಗ್ ಅನ್ನೋ ಮನುಷ್ಯ, ಅವ್ರ ಅಭಿಮಾನಿಗಳಿದ್ದೀರಣ್ಣ? ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಶಂಕರ್ ನಾಗ್ ಸತ್ತು 35 ವರ್ಷ ಆಯ್ತು. ಇವತ್ತು ಜನ ಸ್ಮರಿಸ್ತಾರೆ ಅಂದ್ರೆ ಅವ್ರು ಮಾಡೋ ಕ್ರೇಜು ಯಾರು ನೋಡಿಲ್ಲ. ಅಣ್ಣವರು ವಿಷ್ಣುವರ್ಧನ್, ನಾನು ಯಾಕೆ ಮಾತು ಹೇಳ್ತೀನಿ ಅಂದ್ರೆ ಒಂದ್ ಮಾತು ಹೇಳ್ತೀನಿ ಕೇಳಿ. ಪಾಪ ಆ ನಟ ದರ್ಶನ್ ಅವ್ರು ಕೂಡ ಚೆನ್ನಾಗಿರ್ತಾರೆ. ನೀವೆಲ್ಲ ಏನ್ ಮಾಡ್ತೀರಾ ಅಂದ್ರೆ ಕೂಗಿ ಬೀದಿಗೆ ತಂದ್ಬಿಡ್ತೀರಾ. ಆರಾಮಾಗಿ ಇರ್ಲಿ ಬಿಡಿ, ವಿಷ್ಣುವರ್ಧನ್ ಅಭಿಮಾನಿಗಳು. ಅವ್ರಿಗೂ ಒಳ್ಳೇದಾಗ್ಲಿ, ನಿಮ್ಗೂ ಒಳ್ಳೇದಾಗ್ಲಿ. ಅದೇ ನಿಮ್ಮ ಅಪ್ಪ ಫ್ರೀ ಯೋಜನೆ ಬೇಕಾಗಿರಲ್ಲ ಸ್ವಾಮಿ. ನನ್ನ ಹೆಂಡತಿ 2,000 ಕೊಟ್ಟು ನಾನು ಬಿಟ್ಟು ಹೋಗಂಗ್ ಮಾಡ್ಯಾರ ಸಿದ್ದರಾಮಯ್ಯನವರು. ಹೂ ಕಣ್ರಿ, 2,000 ಕೊಟ್ಟು
ನನ್ನ ಆಟ ಓಡಿ ಅನ್ಬಿಟ್ಬಿಟ್ಟು ನನ್ನ ಹೆಂಡತಿ ಓಡೋಂಗ್ ಮಾಡಿದೆ ಅಂತ ಏಕೈಕ ನಾಯಕ ಸಿದ್ದರಾಮಯ್ಯ. ರೇ ಆ 2,000 ಬೇಡ ಸ್ವಾಮಿ, ನಾನು ದುಡ್ಕೊ ಬರ್ತೀನಿ. ನನ್ನ ಹೆಂಡತಿ ಹತ್ರ ನನ್ನ ಇರಂಗ್ ಮಾಡ್ರಿ ಸ್ವಾಮಿ. 2,000 ಬೇಡಿ, 2,000 ಬೇಡಿ, 2,000 ಬೇಡಿ, ನಿಮ್ ಕೈ ಮುಗಿತೀನಿ. ನನ್ನ ಹೆಂಡತಿ ನಾನು ಸಾಕ್ತೀನಿ. ಸೋಮಸಾರ ಭಾರಿ ಜನ ಬಿಟ್ಟೋಗ್ಯಾರೆ. ಓ 8 ಗಂಟೆ ಎಂಟ್ರಿ ಬಿಟ್ಟೋಗ್ಯಾರ. ಸಾಕ್ಷಿ ಬೇರೆ ಯಾರು ಇಲ್ಲ, ಸನ್ಮಾನ್ಯ ಈ ರಾಜ್ಯದ ಅಹಿಂದ ನಾಯಕ ಮುಖ್ಯಮಂತ್ರಿ ಏನಾರು ಇದ್ರೆ ಗಂಟೆ ಎಂಟ್ರಿ ಬಿಡ್ಸೋದ್ರಲ್ಲಿ ನಂಬರ್ 1 ಸಿದ್ದರಾಮಯ್ಯ. ನಂಬರ್ 1 ಸಿದ್ದರಾಮಯ್ಯನವರು. ಸತಿಗೆ ಅನ್ಯಾಯ, ರಾಜ್ಯದ ಹೆಣ್ಮಕ್ಳಿಗೆ ನ್ಯಾಯ, ಇದ್ಯಾವ ನ್ಯಾಯ? ತ್ರಿಷಾ ಜೊತೆ ಅಕ್ರಮ ಸಂಬಂಧ, 27 ವರ್ಷದ ದಾಂಪತ್ಯ ಅಂತ್ಯ. ದಳಪತಿಗೆ ಪತ್ನಿ ನ್ಯೂ ಶಾಕ್, ಆ ಮನೆಯಲ್ಲಿ ನಂಗೂ ಹಕ್ಕಿದೆ. ಪಬ್ಲಿಕ್ ನಲ್ಲಿ ವಿಜಯ್ ಸಿಗ್ನಲ್, ಅಕ್ರಮ ಸಕ್ರಮ ಮಾಡಲು ಸಜ್ಜು. ಗ್ಯಾರಂಟಿಯಲ್ಲಿ ನಿಮಗೆ ಗೊತ್ತಿರದ ವಿಜಯ್ ಅಪಜಯದ ಕಥೆ. ಎನ್ನ ಥಂಬಿ ಇದೆಲ್ಲ ಗ್ಯಾರಂಟಿ ಪಿಕ್ಚರ್ ವೀಕ್ಷಿಸಿ ಸಂಜೆ 7:30ಕ್ಕೆ. ಅವ್ರಿಗೆ ತುಂಬಾ ಹೊತ್ತು ಹಿಡಿಯಲ್ಲ ಗ್ರಹಣ, ಯಾಕಂದ್ರೆ ಇಲ್ಲಿಂದಾನೆ ಬೀಳ್ತಾ ಇಲ್ವಾ ಅಭಿಮಾನಿಗಳ ಆಶಾ ಕಿರಣ. ಬಿಡುಗಡೆ ಅನ್ನೋದು ಗುಟ್ಟು, ರಿಲೀಸ್ ಆದ್ರೆ ಹಚ್ತೀವಿ ನೋಡ್ರಿ ವೀರ ತಿಲಕದ ಬೊಟ್ಟು. ಶಿವರಾತ್ರಿ ಅಂದ್ರೇನೆ ಗ್ರ್ಯಾಂಡು, ಸ್ವಂತ ಸಂಪನ್ನೆಲೆ ಕಟ್ಸಿಲ್ವ ಸೆಲೆಬ್ರಿಟೀಸ್ ಅನ್ನೋ ನಂದಿ ಬ್ರ್ಯಾಂಡು. ತಾನು ಬೆಳೆದು ತನ್ನವರನ್ನು ಬೆಳೆಸೋ ಆ ಗುಣ, ಸೈಲೆಂಟ್ ಆಗಿ ಸಹಾಯ ಮಾಡಕ್ ನಿಂತ್ರೆ ಅದೇ ಅಲ್ವಾ ಸದ್ಗುಣ. ಕೇಲ್ ಕಥಮ್ ನಾಟಕ ಬಂದು, ನೋ ಡಿಸ್ಕಷನ್ ಓನ್ಲಿ ಆಕ್ಷನ್. ನಾನು ಬರ್ತಾ ಇದ್ದೀನಿ 1 2 3. ಡಿ ಬಾಸ್ ಅಂದ್ರೆ ಕಿಕ್ಕು, ಇವರ ಮೊದಲನೇ ಚಿತ್ರ ಮೆಜೆಸ್ಟಿಕ್ಕು. ಕ್ರೇಜ್ಗೆ ಕಿಂಗು, ವಾಟ್ ಯು ಪೀಪಲ್ ಆರ್ ಡೂಯಿಂಗ್ ಅನ್ನೋದೇ ಟ್ರೆಂಡಿಂಗು. ಅಯ್ಯ ಅಂದ್ರೆ ಅಧಿಪತಿ, ಬೃಂದಾವನದ ಸಾರಥಿ. ಕರುಣಾಳ ಭೂಪತಿ, ಇವರೇ ಅಲ್ವಾ ಕರ್ನಾಟಕದ ಚಕ್ರವರ್ತಿ. ಜಾಗ ಯಾವುದೇ ಇರಲಿ ಹೇಗೆ ಇರಲಿ ಜೈಕಾರ ಹಾಕ್ಸ್ಕೊಳ್ಳೋ ಐಕೈಕ ನಟ. ಕನ್ನಡದ ಕಲಾವಿದ, ಕುರುಕ್ಷೇತ್ರದ ದುರ್ಯೋಧನ, ಈ ಕಲಿಯುಗದ ಕರ್ಣ. ಅಕ್ಕಿಗೆ ಭತ್ತ ಕವಚ, ದಾನಕ್ಕೆ ದತ್ತ ಕವಚ, ಕನ್ನಡಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನೇ ಕವಚ. ಸುಟ್ಟೋರ ಇಟ್ಟಿಗೆ ಗಟ್ಟಿ, ಚಾಲೆಂಜ್ ಅಂದ್ರೆ ದಾಸನ ಗುಂಡಿಗೆನೆ ಗಟ್ಟಿ. ಇವ್ರಿಗೆ ಕಟ್ಟಕ್ಕಾಗಲ್ಲ ಮೌಲ್ಯ, ಕಣ್ಣಲ್ಲೇ ತೋರಿಸ್ತಾ ಇಲ್ವಾ ಕಲಾಸಿ ಪಳ್ಯ. ಆನೆಗೆ ಎದುರು ಬರಬಾರ್ದು, ಈ ಜಗ್ಗುನ ಎದುರಾಕೊಂಬಾರ್ದು. ಯಾಕಂದ್ರೆ ನಾನು ಇವಾಗಲೇ ಹೇಳ್ಬಿಡ್ತೀನಣ್ಣ, ನನಗಿರೋದು 2 ಮುಖ. ಒಡೆಯ ಅಂದ್ರೆ ಅಭಿಮಾನ, ಅಂಬರೀಷ್ ಅಂದ್ರೆ ಯಜಮಾನ. ಥ್ಯಾಂಕ್ ಯು ಚೀನಾ. ಚರ್ಚೆ ಮಾಡಿ ಅಜೆಂಡಾ ಪ್ರಕಾರ ಮಾಡಿ. ಅಜೆಂಡಾ ಪ್ರಕಾರ ಮಾಡಿ. ಅಜೆಂಡಾ ಪ್ರಕಾರ ಮಾಡಿ. ನೀವು 3 ಜನಕ್ಕೆ ಒಂದು ಅವಕಾಶ ಕೊಡಲೇಬೇಕು. ಈಗ ಮಾನ್ಯ ಅಧ್ಯಕ್ಷರೇ, ಇವರು ಬೆಳಿಗ್ಗೆ ಹೇಳಿದ್ದೇನು, ಬೆಳಿಗ್ಗೆ ನಿಮ್ಮ ಚೇಂಬರ್ ನಲ್ಲಿ ಹೇಳಿದ್ದೇನು, ಭ್ರಷ್ಟಾಚಾರ, ನಿಮಗೆ ಭ್ರಷ್ಟಾಚಾರಿಗಳು ಅಂತ ಕರೆಯೋದು, ಭ್ರಷ್ಟಾಚಾರಿಗಳು ಅಂತ ಕರೆಯೋದು ನಿಮಗೆ. ನೋಡಿ ಈ ರೀತಿಯಾಗಿ ನಾನು ನರೇಗಾ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಅಜೆಂಡಾ ಪ್ರಕಾರ ಅಜೆಂಡಾ ಪ್ರಕಾರ ನಡೀಲಿ. ಅಜೆಂಡಾ ಪ್ರಕಾರ ನಡೀಲಿ.